ಧೈರ್ಯ ಮಾಡಿ ಎಲ್ಲರೂ ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯ ಇಟ್ಕೊಂಡು ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ. ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ ಅನ್ನೋ ನನ್ನ ಒಂದು ಇದೆ. ಆದರೆ ಇದೇ ರೀತಿ ಕೇಸ್ಗಳು, ಇದೇ ರೀತಿ ಒಂದಷ್ಟು ಅನ್ಯಾಯ ಆಗಿ ಅದರಿಂದ ಬೇಸತ್ತು ಅದರಿಂದ ಎಷ್ಟೋ ಜನಗಳು ತಮ್ಮ ಭೂಮಿಗಳನ್ನ ತಮ್ಮ ನೆಲಗಳನ್ನೆಲ್ಲ ಕಳ್ಕೊಂಡು ಹಿಡ್ತಾ ಹೋಗ್ತೀನಿ ಅಂತಂದರೆ ಈ ಎನ್ಕ್ರೋಚ್ಮೆಂಟ್ ಅಮೇಸ್ನಲ್ಲಿ ತುಂಬ ಜನಗಳು ಯಾರಿಗೂ ಶಕ್ತಿ ಇಲ್ಲ, ಅವ್ರು ಯಾರು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಮಗೆ ಈ ಪರಿಶಿಷ್ಟ ಪಂಗಡ ಈ ಒಂದು ಭಾಗದಲ್ಲಿ ಬಂಡೀಪುರ ಮತ್ತು ಈ ಕಾಡಂಚಿನ ಪ್ರದೇಶಗಳಲ್ಲಿ ಏನಿದ್ದಾರೆ ಅಲ್ಲಿ ಜಮೀನುಗಳು ಮಾಡ್ಕೊಂಡು ಎಸ್.ಸಿ. ಅದ್ರ ಜೊತೆಗೆ OBCಗಳು ಎಲ್ಲ ಜನಾಂಗಗಳು ಸುಮಾರು ಜನಗಳು ಪ್ರದೇಶಗಳಲ್ಲಿ ಏನು ಮಾಡಿದರೆ ತುಂಬ ಜನಕ್ಕೆ ಅನ್ಯಾಯ ಆಗಿದೆ. ಅದರಲ್ಲಿ ಕೆಲವಷ್ಟು ಜನ ಮಂದಿ ಮಾತ್ರ ಹೋರಾಟಕ್ಕೆ ನಿಂತಿದ್ದಾರೆ. ಅಂತಲೇ ಇವತ್ತು ಮುಂದೆ ಬಂದಿರೋದು ಪಾಪಣ್ಣ ಅವ್ರು ಮಾತಾಡ್ತಾರೆ. ಆದರೆ ಇವರೊಬ್ಬರು ಮುಖಾಂತರ ನೀವು ನೋಡೋಕೆ ಹೋಗ್ತದೆ ಇದ್ರ ಹಿಂದೆ ಇವತ್ತು ಎಷ್ಟೋ ಜನಕ್ಕೆ ನ್ಯಾಯ ಕೊಡಿಸ್ತಂಥ ಒಂದು ದೊಡ್ಡ ಇದು ನಿಮ್ಮಿಂದ ಎಲ್ಲ ಒಂದು ಸಹಕಾರ ಸಿಕ್ಕಿದ್ದಾಗುತ್ತೆ. ಅವ್ರಿಗೆಲ್ಲ ಒಂದು ನ್ಯಾಯ ಒದಗಿಸಂತ. ಆಮೇಲೆ ತಮಗೂ ಇನ್ನೊಂದು ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಬಫರ್ ಝೋನ್ ಅಂತ ಹೇಳ್ತಾರೆ. ಆ ಬಫರ್ ಝೋನು ಎಷ್ಟನೇ ಇಸ್ವಿಲಿ ಆಗಿತ್ತು ಅಂತಂದರೆ ಇವಾಗ ಮೋಸ್ಟ್ಲಿ 2000 ಇಸ್ವಿ ಆಮೇಲೆ ಅದು ಅನೌನ್ಸ್ ಆಗಿದೆ. ಯಾವುದು ಈ ನೇನಕಟ್ಟೆ ಪಂಚಾಯತಿಗೆ ಸಂಬಂಧಪಟ್ಟಂಥ ಇವಾಗ ಏನು ಈ ಸರ್ವೆ ನಂಬರ್ ಏನಿದೆ ಸರ್ವೆ ನಂಬರ್ 399 ಮರಳಿ ಗ್ರಾಮ ಸರ್ವೆ ನಂಬರ್ ಏನಿದೆ ಈ ಒಂದು ಇದರಿಂದ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದು ಇದು ಎನ್ಕ್ರೋಚ್ಮೆಂಟ್ ಆಗಿರೋದು ಇದು ಬಫರ್ ಝೋನ್ ಸೇರಿದ್ದು ಅಂತಂದ್ಬಿಟ್ಟು ಏನು ಫಾರೆಸ್ಟ್ ಆಫೀಸರ್ ಅವರೆಲ್ಲ ಸೇರಿದ್ದಾರೆ ಅವರೆಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಅದು ಅನೌನ್ಸ್ ಆಗಿರೋದು 2000 ಇತ್ತೀಚಿನ ದಿನಗಳಲ್ಲಿ, ಅಂದರೆ 2000 ಆದಮೇಲೆ. ಅದಕ್ಕಿಂತ ಹಿಂದೆ ಮೊದಲೇ ಮೂಲ ಏನು ಇದು ಸಾಗುವಳಿ ಅನ್ನೋ ವ್ಯಕ್ತಿ ವಿಶ್ವಕರ್ಮ ಜನಾಂಗ ಬಿಟ್ಟಿರೋದು. ಅದು ಎಷ್ಟನೇ ಇಸ್ವಿನಿ 1900 ಸಾಗುವಳಿ ಬಂದಿರೋಂಥದ್ದು ಇವ್ರುಗಳಿಗೆ ಸಾಗುವಳಿಗೆ ಬಂದಿರೋಂಥದ್ದು 1973 MR ಆಗಿರೋದು. 73ರಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ 50 ವರ್ಷ ಆಯಿತು. 51 ವರ್ಷ ಆದಮೇಲೆ ಬಂದು ಇವರು ಏಕಾಏಕಿ ಬಂದು ಅದು ಅಲ್ಲದೆ ಒಂದು ವಿಚಾರ ನಮಗೆ ನೆನಪಿರಲಿ, ಈ ಮಾಲೀಕತ್ವ ಬದಲಾವಣೆ ಆಗ್ತಾ ನಾಲ್ಕು ಮಾಲೀಕತ್ವ ಬದಲಾವಣೆ ಅಕ್ರಮ ಅಥವಾ ಇನ್ನೊಂದಾಗಲಿ ಇರೋದಿಲ್ಲ, ಅದು ಆ ವ್ಯಕ್ತಿಗೆ ಸೇರಿತ್ತು ಅನ್ನೋದೊಂದು ದೊಡ್ಡ ತಿಳಿದಿರೋದೇ ಕಾರಣ ಅಲ್ವಾ. ಸೊ ಇದನ್ನೆಲ್ಲ ನೆನಪಿಟ್ಕೊಂಡಿದ್ರು. ಇದನ್ನೆಲ್ಲ ನೋಡಿದ್ರೆ ಏಕಾಏಕಿ ಪರ್ಟಿಕ್ಯುಲರ್ ಆಗಿ ಪಾಪಣ್ಣ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು ಪರಿಶಿಷ್ಟ ಪಂಗಡದ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರನ್ನ ಏಕಾಏಕಿ ಅವ್ರ ಮೇಲೆ FIR ಹಾಕೋದು, ಅವ್ರು ಇಂಟಿಮೇಷನ್ ಕೊಡೋದೇ ಅಲ್ಲಿ ಹೋಗಿ ಕಲ್ಲುಗಳನ್ನ ಕಿತ್ಕೊಳ್ಳೋದು ಕೂಡ ಏನಾಗುತ್ತೆ, ಇಲ್ಲಿ ಬಂದು ಅವ್ರು ಕಳ್ತನ ಮಾಡೋದಾಗುತ್ತೆ. ನಮ್ಮ ಸೇರಿದಂಥ ಜಾಗದಲ್ಲಿ ಬಂದು ನಮ್ಗೆ ಇಂಟಿಮೇಷನ್ ಕೊಡೋದೇ ನಮ್ಮ ಜಾಗದಲ್ಲಿರೋಂಥ ಕಲ್ಲುಗಳನ್ನ ಮತ್ತು ಗೇಟನ್ನ ಏನು ಎತ್ಕೊಂಡು ಇದು ಕಳ್ತನ ಸೇರಿದಂಗಾಗುತ್ತೆ. ಕಳ್ತನ ಮಾಡೋದಕ್ಕೆ ಯಾರು ಬಂದು ಕಳ್ತನ ಮಾಡ್ಕೊಂಡು ಹೋಗ್ಬೋದು, ಅದು ನಾವು ಯಾರ ಮೇಲೆ FIR ಕೊಡೋದಿಲ್ಲ. ಅದು RFOನೋ CFO ಅಧಿಕಾರಿನೇ RFO ಅಧಿಕಾರಿನೇ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಡೋಂಗಿಲ್ಲ ಅಂತಂದ್ಬಿಟ್ಟು ಇಲಾಖೆಯವರು ಹೇಳ್ತಾರೆ ಅಂತಂದರೆ ಇನ್ನು ಜನಸಾಮಾನ್ಯರ ಮಾತ್ರನೇ ಕಾನೂನು. ಆರೋಗ್ಯ ಇಲಾಖೆಯವ್ರಿಗೆ ಮತ್ತು ಈ ರಾಜಕಾರಣಿಗಳ ಇವ್ರ ಮೇಲೆಲ್ಲ ನಾವು ಕಂಪ್ಲೇಂಟ್ ಕೊಡ್ತಾರೆ ತಗೊಳ್ಳೋಂಥದ್ದೇನು ಕಾನೂನು ಇಲ್ಲ, ಹೊಸ ಕಾನೂನು ಇದೆ. ಹೀಗೆ CFO ಅವ್ರಿಗೆ ಮತ್ತು ನಾವೇನೋ ಕಂಪ್ಲೇಂಟ್ ತಗೊಂಡು ಹೋಯ್ತು ಅಂದರೆ ಏನು ಮಾಡ್ತಾರೆ, ಸೀದಾ ಅವ್ರಿಗೆ ಫೋನ್ ಮಾಡ್ತಾರೆ RFO ಅವ್ರಿಗೆ. ಏನು ಮಾಡ್ತಿದ್ದೀರಾ ಸರ್, ಈಗ ಬಂದಿದೆ ಏನು ಮಾಡೋದು ಸರ್, ಕಾರಣಕ್ಕೂ ನಾವು ಏನು ಮಾಡ್ಕೊಂಡು ಮಾಡ್ತೀವಿ, ನೀವೇ ತಲೆ ಕೆಡಿಸ್ಕೊಂಡು ಅಲ್ಲಿಗೆ ಬಂದಿದ್ದೀವಿ ಹೋಗ್ರೆ ಯಾರು ಕಂಪ್ಲೇಂಟ್ ಇಲ್ಲ ಏನಿಲ್ಲ ಏನಿಲ್ಲ ಒಂದು ಅಕ್ನಾಲಜ್ಮೆಂಟ್ ಕೊಡಲ್ಲ. ಅಟ್ಲೀಸ್ಟ್ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ಳೋದ್ರೆ ಸೌಜನ್ಯನೂ ಕೂಡ ತೋರಿಸ್ತಾ ಇಲ್ಲ ಅಂತಂದರೆ ಇವತ್ತು ನಾವು ಯಾವ ಪರಿಸ್ಥಿತಿ ಇದ್ದೀವಿ ದಯವಿಟ್ಟು ನೀವುಗಳೆಲ್ಲ ಅರ್ಥ ಮಾಡ್ಕೊಂಡು. ಇದೇ ವಿಚಾರವಾಗಿ ಕಳೆದ ಬಾರಿ ಏನೋ ನಮ್ಮ DYSP ಎತ್ಕೊಳ್ಳೋದಂಥ SC/ST ಹಿತರಕ್ಷಣಾ ಸಭೆ ಪೊಲೀಸ್ ಸ್ಟೇಷನ್ ಹಿತರಕ್ಷಣಾ ಸಭೆಯಲ್ಲಿ ಇದೇ ವಿಚಾರ ಸುದೀರ್ಘವಾಗಿ ಚರ್ಚೆ ಆಯಿತು. ಏನು ಅದೇ ಆ ಒಂದು ವೇದಿಕೆ ಮೇಲೆ RFOದವರು ಇದ್ರು, ತಹಶೀಲ್ದಾರರು ಕೂಡ ಇದ್ರು, EOದವರು ಕೂಡ ಇದ್ರು, ಸರ್ಕಲ್ ಇನ್ಸ್ಪೆಕ್ಟರ್, DYSP ಎಲ್ಲ ಸಂಬಂಧಿತರನ್ನು ಕೂಡ ಇರೋದಾಗ ಏನಾಯಿತು, ನಾವು ಇನ್ನೊಂದು 3-4 ದಿನದಲ್ಲಿ ಬಂದು ನಿಮಗೆ ಇದನ್ನು ನೀಟಾಗಿ ಸರ್ವೆ ಮಾಡಿಸ್ತೀವಿ ಜಂಟಿ ಸರ್ವೆ ಮಾಡಿಸ್ತೀವಿ. ಜಂಟಿ ಸರ್ವೆ ಮಾಡಿಸಾದ್ಮೇಲೆ ಏನು ಮಾಡ್ತೀವಿ, ನಿಮ್ಮದೇನು ತಪ್ಪಿಲ್ಲ ಅಂತಂದರೆ ಖಂಡಿತವಾಗ್ಲೂ RFO ಮತ್ತು ಇವ್ರ ಮೇಲೆ ನಾವು ಆ್ಯಕ್ಷನ್ ತಗೋತೀವಿ ಅವತ್ತು ಅನ್ನೋ ಭರವಸೆನ ಅವತ್ತು ದಿನ ನಮಗೆ SC/ST ಹಿತರಕ್ಷಣಾ ಸಭೆಯಲ್ಲಿ ನಡ್ಕೊಂಡು ಹೋಗಿದೆ. ಈಗ ಆಲ್ರೆಡಿ ಹಿತರಕ್ಷಣಾ ಸಭೆಗೆ ಕ್ರಮವನ್ನು ತಗೊಂಡಿದ್ದೀವಿ. ಇದಕ್ಕೆ ಮೇಲ್ ಕಾರಣ ಏನಪ್ಪ ಅಂತಂದರೆ, ಸಪೋಸ್ ನಾವು ಎನ್ಕ್ರೋಚ್ಮೆಂಟ್ ಅನ್ನೋದೇ ಬಂತು ಅಂತಂದರೆ ಇವರ ಹೆಸರಿಗೆ ಖಾತೆ ಬದಲಾವಣೆ ಮಾಡಿರ್ಬೋದು ಮತ್ತು RTC ಕೊಡಿಸೋದಿರ್ಬೋದು, ಈ ಎಲ್ಲದನ್ನು ಕೂಡ ತಹಶೀಲ್ದಾರರಿಂದ ಹಿಡಿದು ವಿಲೇಜ್ ಅಕಾಡೆಂಟಿಂದ ಹಿಡಿದು ಅಲ್ಲಿ RI ಇಂದ ಹಿಡಿದು ಎಲ್ಲರೂ ಕೂಡ ಪಾಲುದಾರರಾಗ್ತಾರೆ, ಎಲ್ಲರೂ ಕೂಡ ಕಲ್ಪಿತಗಳಾಗ್ತಾರೆ ಅಂತ ಹೇಳ್ತಾರೆ. ಈ ಇಲಾಖೆಯವರುಗಳನ್ನೆಲ್ಲ ಇವುಗಳು ಕಾಪಾಡೋದಕ್ಕೋಸ್ಕರ ಸರ್ಕಾರಿ ನೌಕರಗಳನ್ನ ಕಾಪಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಾರ್ವಜನಿಕರ ಮೇಲೆ ಮಾತ್ರ ಎಲ್ಲ ಒತ್ತಡಗಳನ್ನು ಎತ್ತಾಕಿ ಇವ್ರನ್ನ ಎದುರಿಸೋಕ್ಕೆ ಕೆಲಸಗಳನ್ನ ಮಾಡ್ಬೋದು, ಇವ್ರನ್ನ ಕುಗ್ಸಾದ ಕೆಲಸ ಮಾಡ್ಬೋದು, ಮಾನಸಿಕವಾಗಿ ಮತ್ತು ಎಲ್ಲ ರೀತಿಯಲ್ಲೂ ಕುಗ್ಸಾದ ಕೆಲಸಗಳನ್ನ ಮಾಡ್ಬೋದು.
ಇದೆಲ್ಲ ರೀತಿಯೂ ಮಾಡ್ಕೊಂಡು ಬರ್ತಾ ಇರೋದು ಇಲಾಖೆ ಮತ್ತು ಮಾಡ್ತಾ ಇರೋದು ನಮ್ಮ ಮೇಲೆ ಮಾಡ್ತಾ ಇರೋದು ಅತಿ ದೊಡ್ಡ ದೌರ್ಜನ್ಯ ಅಂತ ದಯವಿಟ್ಟು ಎಲ್ಲರೂ ಪರಿಗಣಿಸಬೇಕು. ಈ ಪ್ರಕರಣಗಳಿಂದ ಈಗಾಗಲೇ ಎಲ್ಲ ದಾಖಲಾತಿಗಳನ್ನು ಕಲೆ ಹಾಕಿ ಆದಷ್ಟು ಬೇಗ SC/ST ಆಯೋಗ ಮತ್ತು ಮಾನವ ಹಕ್ಕು ಆಯೋಗದವರಿಗೆ ಮತ್ತು ನಾಗರಿಕ ರಕ್ಷಣಾ ಸಮಿತಿಯವರಿಗೆ ಇದೆಲ್ಲದಕ್ಕೂ ಕೂಡ ಆದಷ್ಟು ಬೇಗ ಈ ಒಂದು ದೂರನ್ನು ಸಲ್ಲಿಕೆ ಮಾಡ್ತಾ ಇದ್ದೀವಿ. ಯಾಕಂದರೆ ಜಿಲ್ಲಾ ಮಟ್ಟದವರೆಗೂ ಅಂದರೆ SP ಲೆವೆಲ್ವರೆಗೂ ಕೂಡ ನಮಗೆ ಒಂದು ನ್ಯಾಯ ಸಿಗ್ತಾ ಇಲ್ಲ ಅಂತಂದಾಗ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಅದು ಎಂಥ ಇದಾದರೂ ಸರಿ ನಾವು ನಿಂತಿದ್ದೀವಿ ಅಂತ ನಮ್ಮ ಪಾಪಣ್ಣ ನಿಂತಿದ್ದಾರೆ. ಖಂಡಿತವಾಗಿ ಒಂದು ಒಳ್ಳೆಯದಾಗಲಿ ಅಂತ ಇದು ಕೂಡ ನಾವೆಲ್ಲರೂ ಅವ್ರ ಬೆಂಬಲವಾಗಿ ನಾವು ಖಂಡಿತವಾಗಿ ನಾವು ಹೇಳ್ತೀವಿ. ತಾವುಗಳು ಇಂಥ ಒಂದು ಅನ್ಯಾಯ ಮತ್ತು ಇಂಥ ಒಂದು ದೌರ್ಜನ್ಯ ಎದುರಿಸೋದಕ್ಕೆ ತಾವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ತಮ್ಮನ್ನು ಕೇಳ್ತಾರೆ. ಸಿದ್ದಯ್ಯನವರು ಕಾನೂನುಬದ್ಧವಾಗಿ ಒಂದು ಲೀಗಲ್ ಒಂದು ಲ್ಯಾಂಡ್ನ ಪರ್ಚೇಸ್ ಮಾಡ್ತಾರೆ. ಆ ಲ್ಯಾಂಡ್ಗೆ ಇವರು 5,500 ಹಾಕಿರ್ತಾರೆ. ಆ 5,500 ಆದಮೇಲೆ ಇವರು ಹದ್ದುಬಸ್ತಕ್ಕೆ ಸುಮಾರು 3 ಲಕ್ಷ ಚಿಲ್ಲರೆ ಖರ್ಚು ಮಾಡಿ ಅದಕ್ಕೆ ಕಲ್ಕಮ್ಮನಲ್ಲಿ ನೆಟ್ಟು ಏನಿದು ಹದ್ದುಬಸ್ತು ಏನಿದೆ ಮಾಡ್ಕೊಂಡಿರ್ತಾರೆ. ಆದರೆ ಈ ಗುಂಡ್ಲುಪೇಟೆ RF ಅವರು ನೇನಕಟ್ಟೆ ಶ್ರೀಗಂಧದ ಮೀಸಲು ಅರಣ್ಯ ಪ್ರದೇಶಕ್ಕೆ ಇದು ಸೇರಿದೆ, ಅದರಲ್ಲಿ GPS ಅಲ್ಲಿ ಕೂಡ ಅದೆಲ್ಲ ನಮ್ಮದೇ ಗೌರ್ಮೆಂಟ್ ಲ್ಯಾಂಡೆಡ್ ಅಂತ ಸೇರಿದೆ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ದಿಢೀರಂತ ಈ ಊರು ಜಮೀನಿಗೆ ಅಕ್ರಮವಾಗಿ ಪ್ರವೇಶ ಮಾಡಿ ಅಲ್ಲಿನ ಕಲ್ಕಂಬನೆಲ್ಲ ಕಿತ್ತಾಕ್ತಾರೆ. ಆದರೆ ನಮ್ಮ ಪ್ರಶ್ನೆ ಇಷ್ಟೇ, ಅವರು ಆ ರೀತಿ ಕಲ್ಕಂಬ ಕಿತ್ತಾಕಕ್ಕೆ ಅವ್ರಿಗೆ ಏನಿದೆ ರೈಟ್ಸ್ ಹೋಗಲಿ, ಅದು ಎಂಕ್ರೋಚ್ಮೆಂಟ್ ಆಗಿದೆ ಅಂತ ಅನ್ಕೊಳ್ಳಿ, ಅದು ಫರ್ದರ್ ಅದು ಒಂದು ಸಮುಚಿತ ಒಂದು ಮಾರ್ಗ ಯಾವುದಾದ್ರು ಇವ್ರಿಗೆ ನೋಟಿಸ್ ಕೊಡ್ಬೇಕು, ಲ್ಯಾಂಡ್ ಓನರ್ಗೆ ನೋಟಿಸ್ ಕೊಡ್ಬೇಕು, ಅವ್ರಿಗೆ ಕ್ಲಾರಿಫಿಕೇಶನ್ ತಗೋಬೇಕು. ಅದಾದ್ಮೇಲೆ ಎಂಕ್ರೋಚ್ಮೆಂಟ್ ಆಗಿದೆ ಅಂತಂದರೆ ಅವ್ರೇನಿದಾವೆ ಕಾನೂನು ಕ್ರಮ ತಗೊಳ್ಳಿ. ಬಟ್ ಅವ್ರು ಯಾವುದೇ ರೀತಿ ಮಾಡಿಲ್ಲ. ಅಷ್ಟು ಅದೊಂದು ತಪ್ಪನ್ನು ಮಾಡಿದ್ದು ಅಂದರೆ ಮುಂದುವರೆದವ್ರು ಏನು ಮಾಡ್ತಾರೆ, ಒಂದು ಮಾಧ್ಯಮಕ್ಕೆ ದೃಶ್ಯ ಮಾಧ್ಯಮಕ್ಕೊಂದು ವಿಡಿಯೋ ಕೊಡ್ತಾರೆ. ಈ ರೀತಿ ಪಾಪಣ್ಣನವರು ಮೀಸಲು ಅರಣ್ಯ ಪ್ರದೇಶನ ಒತ್ತುವರಿ ಮಾಡ್ಕೊಂಡಿದ್ರು. ಆ ಒಂದು ಒತ್ತುವರಿ ಪ್ರದೇಶಕ್ಕೆ ನಾವು ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ, ಅದನ್ನ ಕಲ್ಕಂಬನೆಲ್ಲ ನಾವು ವಶಪಡಿಸ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಆರೋಪಿ ತಲೆಮರೆಸ್ಕೊಂಡಿದ್ದಾನೆ ಅಂತ ಹೇಳಿ ಇವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಡೋದಂತೆ ಸಾರ್ವಜನಿಕರು ಕೂಡ ತುಂಬ ಅವಮಾನ ಮಾಡಿರ್ತಾರೆ. ತದನಂತರ ಇದ್ರ ವಿರುದ್ಧ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಕಾನೂನುಬದ್ಧವಾಗಿ ಜಾಮೀನು ಮಂಜೂರಾಗುತ್ತೆ, ನ್ಯಾಯಾಲಯ ಜಾಮೀನು ಕೂಡ ಮಂಜೂರಾಗುತ್ತೆ, ಅದು ಕಾಪಿ ಕೂಡ ಇಲ್ಲಿದೆ. ಮತ್ತು ಇದ್ರ ಏನು ಸಂಬಂಧ RFI ಇದ್ದರೆ ಆ ವಿರುದ್ಧ ನಾವು ಠಾಣೆಗೆ ದೂರು ಕೊಟ್ಟರೆ ಸರ್ಕಾರಿ ಇನ್ಸ್ಪೆಕ್ಟರ್ ಕೂಡ ಯಾವುದೇ ರೀತಿ ಸ್ಪಂದನೆ ಮಾಡೋದಿಲ್ಲ. ಆದರೆ ನಮ್ಮ ಪ್ರಶ್ನೆ ಸರ್ಕಾರಿ ಇನ್ಸ್ಪೆಕ್ಟರ್ಗೂ ಕೂಡ ಮತ್ತು ಸಬ್ ಇನ್ಸ್ಪೆಕ್ಟರ್ಗೂ ಕೂಡ ನಾವು ಕೇಳ್ತಿರೋದು ಇಷ್ಟೇ, ಯಾರ ರೀತಿ ದೂರು ಕೊಟ್ಟರು ಅದನ್ನು ಸ್ವೀಕಾರ ಮಾಡಿಬಿಟ್ಟು ಅದು ಸತ್ಯಾಸತ್ಯತೆ ಏನಿದೆ ಅದನ್ನು ತನಿಖೆ ಮಾಡ್ತೀವಿ. ಇವ್ರು ತನಿಖೆ ಮಾಡಿದ್ರೆ ನಾವು ದೂರೇ ಸ್ವೀಕಾರ ಮಾಡಲ್ಲ ಅನ್ನೋದಕ್ಕೆ ಇವ್ರಿಗೆ ಏನಿದೆ ರೈಟ್ಸು, ಕಾನೂನಲ್ಲಿ ಆ ಥರ ಏನೇನಿದೆಯಾ, ಪ್ರಧಾನಮಂತ್ರಿ ವಿರುದ್ಧ ದೂರು ಕೊಡ್ಬೋದು, ಹೌದಾ? ಆ ತನಿಖೆ ಹಾಕ್ಬಿಟ್ಟು ಅವ್ರು ಏನಿದೆ ರಿಪೋರ್ಟ್ ಹಾಕ್ಬೇಕು, ವರದಿ ಏನಿದೆ ಸಲ್ಲಿಸ್ಲಿ, ನಮ್ದು ಅದನ್ನು ತಕ್ಕ. ಬಟ್ ಇವರು ದೂರನೇ ಸ್ವೀಕಾರ ಮಾಡ್ಕೊಳಕ್ಕೆ ಮೇಲೆ ಇವರು ಈ ಹುದ್ದೆಯಲ್ಲಿ ಯಾವ ಒಂದು ನೈತಿಕತೆ ಆಧಾರದ ಮೇಲೆ ಇವ್ರು ಮುಂದುವರೆದಿದ್ದಾರೆ, ಇವ್ರಿಗೆ ಏನು ತರಬೇತಿ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇವರು ಗುಂಡ್ಲುಪೇಟೆ ಠಾಣೆಯಲ್ಲಿ ಆಗುವಂಥ ವಿಚಾರಗಳನ್ನ ನಗರ SP ಹೋಗಬೇಕು, ಅವರು DYSP ರೆಫರ್ ಮಾಡ್ತಾರೆ. ಇಲ್ಲಿ ಖುದ್ದು ಹೋಗಿ ದೂರು ಕೊಟ್ಟರೆ ಸ್ವೀಕಾರ ಮಾಡೋದಿಲ್ಲ. ಇವರು ಹೋಗಿ RPD ಮುಖಾಂತರ ನೋಂದಾಯಿತ ಕಚೇರಿ ಮುಖಾಂತರ ದೂರು ಸಲ್ಲಿಸಬೇಕು. ಆ ದೂರನ್ನ ಇವರು ದಿನಾಂಕ 26/12/2024 ಸಲ್ಲಿಸಿದ್ದಾರೆ. ಅದಿನ್ನೂ ಅಕ್ಲೈಮೆಂಟ್ ಕೊಡೋಕೆ ಬಂದಿಲ್ಲ. ಆ ದೂರನ್ನ ಸ್ವೀಕಾರ ಮಾಡಿದರೆ ಇರುವಂಥ ನಮ್ಗೆ ಇನ್ನೂ ಕೂಡ ಅಕ್ಲೈಮೆಂಟ್ ಬರದೇ ಇರೋದ್ರಿಂದ ಅದ್ರ ಬಗ್ಗೆ ಏನು ಕ್ರಮ ತಗೋತಾರೆ ಅಂತ ನಾವು ಸದ್ಯಕ್ಕೆ ಹೇಳಕ್ಕೆ ಬರೋಕ್ಕಿಲ್ಲ. ಆದ್ದರಿಂದ ಸಂಬಂಧಪಟ್ಟ RFO ಮತ್ತು ಇವರು ಏನು CFO, ACFO, RFO ಇದ್ರ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು. ಮತ್ತು ಈ ಬಗ್ಗೆ ನಾವು ಇದೇ ತಿಂಗಳು ಠಾಣೆಯಲ್ಲಿ ನಡೆದಂಥ SC/ST ಹಿತರಕ್ಷಣಾ ಸಭೆಯಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡಿದ್ದೀವಿ. ಅವರು ಕೂಡ ತಹಸೀಲ್ದಾರ್ ಕೂಡ ಭರವಸೆ ಕೊಟ್ಟಿದ್ದಾರಂತೆ, ಅವರು ಕೂಡ ಯಾವುದೇ ರೀತಿ ಒಂದು ಕ್ರಮ ತಗೊಂಡಿಲ್ಲ. ಅದರಿಂದ ಈ ಪಾಪಣ್ಣ ಸಿದ್ದಯ್ಯ ಅವರಿಗೆ ತುಂಬ ಅನ್ಯಾಯ ಆಗಿದೆ. ಈ ಸಂಬಂಧ ತಕ್ಷಣಕ್ಕೆ RFO ಅವರು ಏನು ಇಲ್ಲಿ FIR ಆಗಿದ್ದಾರೆ ಅದಕ್ಕೆ ರಿಪೋರ್ಟ್ ಹಾಕಿ ಈಗ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ನಮ್ಮ ಮನವಿ. 399 ಸರ್ವೆ ನಂಬರ್ ಬೆಳ್ಳಿ ಸರ್ವೆ ನಂಬರಲ್ಲಿ ನಮಗೆ ಸಂದೇಹ ಮಾಡ್ಕೊಂಡಿದ್ವಿ, ಅದನ್ನು ತಗೊಂಡಿದ್ದೀವಿ. ನಾನು ಇದರಲ್ಲಿ 5ನೇ ಓನರ್ ಆಗಿದ್ವಿ. 5ನೇ ಓನರ್ ಆಗಿ ನನಗೆ ಏಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನನಗೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾನೆ, ನನ್ನ ಮೇಲೆ FIR ಮಾಡಿಸಿ, ಮತ್ತು ಅದರಲ್ಲಿ ನಮಗೆ ಯೂಟ್ಯೂಬ್ ಚಾನಲಲ್ಲಿ ಫ್ರೀಡಮ್ ಚಾನಲ್ ಅಂತೇಳಿ ಅದರಲ್ಲಿ ತಲೆ ಮಾಡಿಸ್ಕೊಂಡಿದ್ದಾರೆ. ಒಂದು ಹೀನಾಯವಾಗಿ ನಮಗೆ ಇದು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಮುಂದೆ ನಾವು ಕ್ರಮ ಕೈಗೊಳ್ಬೇಕು ಅಂತೇಳಿ ತಹಶೀಲ್ದಾರ್ ಅವ್ರು ಭೇಟಿ ಮಾಡಿದ್ದು, ತಹಶೀಲ್ದಾರ್ ಏನೂ ಮಾಡಿಲ್ಲ, ಸ್ಪಂದನೆ ಇಲ್ಲ. ಮತ್ತು ಸರ್ಕಾರಿ ಇನ್ಸ್ಪೆಕ್ಟರ್ ಹತ್ರ ಇದ್ರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಸರ್ಕಾರಿ ಇನ್ಸ್ಪೆಕ್ಟರ್ ಸುಧಾ ನಮಗೆ ಮಾತಿಗೆ ರೆಸ್ಪಾನ್ಸೇ ಕೊಡಲಿಲ್ಲ.
ಅದಾದ ನಂತರ ನಾವು SP ಮೇಡಮ್ ಅವ್ರಿಗೆ ಕೊಟ್ಟಿದ್ದೀವಿ. ಅವರು DSPಗೆ ರೆಫರ್ ಮಾಡಿದ್ದಾರೆ. ವಿಚಾರವಾಗಿ ನಮಗೆ ಮಾಹಿತಿ ಕೊಡಿ ಅಂತೇಳಿ. ಒಂದು ವಾರ ಆದ ನಂತರನೂ ಅವರು ಮಾಹಿತಿ ಬಂದಿಲ್ಲ. ಮತ್ತೆ ನಾವು ಇದನ್ನ ಸರ್ಕಾರಿ ಇನ್ಸ್ಪೆಕ್ಟರ್ ಯಾವಾಗ ನಮ್ಮ ಹತ್ರ ಕಂಪ್ಲೇಂಟ್ನ ದೂರು ಕೊಟ್ಟಾಗ ತಗೊಳ್ಳಿಲ್ಲ ಕಾರಣ ನಾನು ಅದನ್ನ ಪೋಸ್ಟ್ ಮುಖಾಂತರ ಹಾಕಿದ್ದೀನಿ. ಅದನ್ನ ಇದ್ರದ್ದು ಕಾನೂನುಬದ್ಧವಾಗಿ ನಮಗೆ ಸೂಕ್ತವಾಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಂಡು ಎಷ್ಟೇ ಇದು ಮಾಡಿದ್ರೆ ಯಾವುದೇ ರೀತಿ ನನಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಇದು 1 ತಿಂಗಳು 1.5 ತಿಂಗಳು ಆದಂತೂ ಇನ್ನೂ ಮಾಡಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ನಾನು ಮನವರಿಕೆ ಮಾಡ್ತಾ ಇದ್ದೇನೆ.